ದೇಶದ ಅತಿ ದೊಡ್ಡ ನೌಕಾನೆಲೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಇದ್ದಿರುವಂಥದ್ದು. ಆದರೆ ಸ್ಥಳೀಯರು ಜಮೀನು ಮತ್ತು ನೆಲ ಜಲಗಳನ್ನು ಕಳೆದುಕೊಂಡರೂ ಕೂಡ ಇಲ್ಲಿನ ಸಂತ್ರಸ್ತ ಕುಟುಂಬಗಳ ಮಕ್ಕಳಿಗೆ ಸರಿಯಾದ ಉದ್ಯೋಗ ಕೂಡ ಸಿಗ್ತಾ ಇಲ್ಲ. ಕಳೆದ ಹಲವಾರು ವರ್ಷಗಳಿಂದ ಈ ಒಂದು ಆರೋಪ ಕೂಡ ಕೇಳಿ ಬಂದಿರುವಂಥದ್ದು ಗಮನಿಸಬಹುದು. ಇವರೆಲ್ಲರೂ ಕೂಡ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಮತ್ತು ಕಾರವಾರ ಭಾಗದ ಸಂತ್ರಸ್ತ ಕುಟುಂಬದ ಯುವಕರಾಗಿರುವಂಥದ್ದು. ಕಳೆದ ಹಲವು ವರ್ಷಗಳಿಂದ ಇಲ್ಲಿ ನೇಮಕಾತಿ ನಡೆದರೂ ಕೂಡ ಸಂಬಂಧಪಟ್ಟ ನೌಕಾನೆಲೆಯಲ್ಲಿ ಸ್ಥಳೀಯ ಸಂತ್ರಸ್ತರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಎಂಬ ಆರೋಪ ಕೇಳಿಬಂದಿತ್ತು. ಇದೀಗ ಮತ್ತೆ ಅನ್ಯ ರಾಜ್ಯಗಳಿಂದ ಸುಮಾರು 300ಕ್ಕೂ ಹೆಚ್ಚು ಜನರನ್ನು ಇಲ್ಲಿ ಕರೆತಂದು ಅವರಿಗೆ ಉದ್ಯೋಗ ಕೊಡುವ ಪ್ರಯತ್ನಗಳು ಕೂಡ ನಡೆದಿದೆ ಮತ್ತು ಅಧಿಕಾರಿಗಳು ಯಶಸ್ವಿ ಕೂಡ ಆಗಿದ್ದಾರೆ. ಇದು ಸ್ಥಳೀಯರ ಒಂದು ಅಸಮಾಧಾನಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಅದಲ್ಲದೆ ಕೂಡ ಈ ನಡುವೆ ಕೆಲವೊಂದು ಬೆಳವಣಿಗೆಗಳು ನಡೆದು ಇಲ್ಲಿ ಕೆಲಸ ಮಾಡುವಂಥ ಸ್ಥಳೀಯ ಉದ್ಯೋಗಿಗಳಿಗೆ ಅಧಿಕಾರಿಗಳು ದೌರ್ಜನ್ಯ ನಡೆಸ್ತಾ ಇದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ಕೂಡ ಇವತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ. ಆದಷ್ಟು ಬೇಗ ದೌರ್ಜನ್ಯ ನಿಲ್ಲಿಸಬೇಕು ಮತ್ತು ಸ್ಥಳೀಯರಿಗೆ ಉದ್ಯೋಗವನ್ನು ನೀಡುವಂತಾಗಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು. ಈ ಬಗ್ಗೆ ಜನರನ್ನೇ ಮಾತಾಡ್ತೇನೆ. ತಮ್ಮ ಪ್ರಮುಖವಾದ ಬೇಡಿಕೆಗಳೇನು ಸರ್? ಏನಂತ ಹೇಳಿದರೆ, ಇವಾಗ ಸುಮಾರು ವರ್ಷಗಳಿಂದ ಅಪ್ರೆಂಟಿಸ್ಶಿಪ್ ಮಾಡದಿರೋ ನೇವಲ್ ಡಾಕ್ಯಾರ್ಡಲ್ಲಿ ಅಪ್ರೆಂಟಿಸ್ಶಿಪ್ ಮಾಡ್ಕೊಂಡು ಕಂಪ್ಲೀಟ್ ಆಗಿರೋ ಹುಡುಗರು ಇದ್ದಾರೆ. ಗರ್ಲ್ಸ್ ಆಗಲಿ ಬಾಯ್ಸ್ ಆಗಲಿ ಎಲ್ಲರೂ ಇದ್ದಾರೆ. ಔಟ್ ಆಫ್ ಸ್ಟೇಟಲ್ಲಿ ಅವರಿಗೆ ಒಂದು ಆದ್ಯತೆ ಕೊಡ್ತಾ ಇಲ್ಲ. ಮತ್ತು ಇಲ್ಲಿ ಏನು ಅಪ್ರೆಂಟಿಸ್ಶಿಪ್ ಮಾಡ್ಕೊಂಡಿದ್ದಾರಲ್ಲ, ಹೊರಗಡೆ ಹೋದರೆ ಅವರಿಗೆ ರಿಕ್ರೂಟ್ಮೆಂಟ್ ತೊಗೊಳ್ತಾ ಇಲ್ಲ. ಮೊದಲು ಏನು ಹೇಳಿದ್ರಂತೆ ಇವರು ತೊಗೊಳ್ತಾರೆ ಅಂತ, ಬಟ್ ಇಲ್ಲಿ ರಿಕ್ರೂಟ್ಮೆಂಟ್ ಮಾಡಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಏನಾದರೂ ತೊಗೊಳ್ಬೇಕಲ್ಲ. ಸುಮಾರು ವರ್ಷದಿಂದ ಭರವಸೆ ಕೊಡ್ತಾ ಇದ್ದಾರೆ. ಸುಮಾರು ಜನ ಖಾಲಿ ಇದ್ದಾರೆ ಸರ್. ಅದು ಮುಂದಿನ ದಿನಗಳು ಏನಾಗ್ತದೆ ಅಂತ ಹೇಳಿದರೆ, ಅವ್ರದ್ದು ಏಜ್ ಎಕ್ಸ್ಪೈರ್ ಆದಾಗ ಹೊಸ ಹುಡುಗರು ಅಪ್ರೆಂಟಿಸ್ಶಿಪ್ ಮಾಡಿದಾಗ ಅವ್ರು ಮಾಡಿದ್ದೇನಿದೆಯಲ್ಲ ಅದು ವ್ಯರ್ಥ ಹಾಕೊಂಡು ಹೋಗುತ್ತೆ. ಅದಕ್ಕೆ ಈಗೇನು ಮಾಡಿದ್ದೇನಿದೆಯಲ್ಲ ಸರ್, ಅದು 300-400 ಏನು ವೇಕೆನ್ಸಿ ಇದೆ, ಅವ್ರು ಮಾಡಿದ್ದು ಅದು ನೇವಲ್ ಬೇಸಲ್ಲಿ ಅಂದರೆ ಸ್ಥಳೀಯರೇ ಇದ್ದಾರೆ. ಈ ಅಂಕೋಲಾದಿಂದ ಕಾರವಾರ ಭಾಗದವರೆಗೂ ಸ್ಥಳೀಯರೇ ಇದ್ದಾರೆ. ಅವರಿಗೆ ಒಂದು ರಿಕ್ರೂಟ್ಮೆಂಟ್ ಏನು ಮಾಡಿದ್ದೇನಿದೆಯಲ್ಲ ನೇವಲ್ ಡಾಕ್ಯಾರ್ಡಲ್ಲಿ ಅಪ್ರೆಂಟಿಸ್ಶಿಪ್, ಅವ್ರಿಗೆ ತೊಗೊಂಡು ಸ್ವಲ್ಪ ಹೆಲ್ಪ್ ಆಗುತ್ತೆ, ಅಂದರೆ ಜಾಬ್ ಕೊಟ್ಟು ಥರನೂ ಆಗುತ್ತೆ ಅಂತ ಅಷ್ಟೇ. ಓಕೆ ಸರ್. ಅದೇ ಆಂಧ್ರ ಪ್ರದೇಶದಿಂದ 300 ಜನರನ್ನು ಕೂಡ ಇಲ್ಲಿ ಕರೆ ತಂದಿದ್ದಾರೆ. ಅವ್ರಿಗೆ ಜಾಬ್ ಕೊಡಿಸ್ತಾರೆ ಅಂತ ಆರೋಪ. ಏನು ಆರೋಪ ಸರ್? ಅವರನ್ನು ಅಪ್ರೆಂಟಿಸ್ಶಿಪ್ ಮಾಡಲಿಕ್ಕೆ 300 ಜನರನ್ನು ಇಲ್ಲಿ ಕರೆತಂದು ಅಪ್ರೆಂಟಿಸ್ಶಿಪ್ಪನ್ನು ಕೊಟ್ಟುಕೊಂಡು ಅವರಿಗೆ ಜಾಬ್ ಕನ್ಫರ್ಮ್ ಮಾಡಿ ಕಳಿಸಿದ್ದಾರೆ. ಅಂದರೆ ಇದು ಹಣದ ಹುನ್ನಾರ. ಹಣ ತಗೊಂಡು ಆ 300 ಜನರನ್ನು ನೌಕಾನೆಲೆಯ ಸೇನೆಯಲ್ಲಿ ಅವರನ್ನು ಕೇಂದ್ರ ಸರ್ಕಾರದ ಒಂದು ಅವರಿಗೆ ಇದು ಕೊಟ್ಟಿದ್ದಾರೆ, ಏನು ಜಾಬ್ ಕೊಟ್ಟಿದ್ದಾರೆ. ಅದು ಯಾರು ಮಾಡಿದವರು? ಯಾರು ಕಮಾಂಡರ್ಸ್ಗಳು. ಈ ನೇವಿಯಲ್ಲಿ ಒಳಗಿರುವ CN ರಾವ್ ಅಂತ ಕಮಾಂಡರ್ಸು. ಅವನು ಇಂಥ ಒಂದು ಕೃತ್ಯವನ್ನು ಮಾಡಿಕೊಂಡು ಈ ಕಾರವಾರ ಅಂಕೋಲಾದ ಮಧ್ಯಭಾಗ ಆಗಿರುವ ಅವರ್ಸಾ ಗ್ರಾಮದಲ್ಲಿ 106 ಎಕರೆ ಜಾಗ, ಎಲ್ಲಿ ಕೇಳಿದ್ರು ಗುಡ್ಡಗಾಡು ಪ್ರದೇಶದ ಹತ್ತಿರ ರಸ್ತೆ ಇರುವಂಥ ಸಣ್ಣ ರಸ್ತೆ ಇರುವಂಥ ಜಾಗ ಯಾರ್ದು ಅಂತ ಕೇಳಿದರೆ ಕಮಾಂಡರ್ಸ್ ತಗೊಂಡಿದ್ದಾರೆ. ಎಷ್ಟು ಎಕರೆ? 4 ಎಕರೆ. ಒಂದೊಂದು ಕಮಾಂಡರ್ಸು 4, 5, 10, 20 ಎಕರೆಗಟ್ಟಲೆ ಜಮೀನನ್ನು ಖರೀದಿ ಮಾಡಿಕೊಂಡು ಇಡೀ ನಮ್ಮ ಅಂಕೋಲಾ ತಾಲೂಕನ್ನೇ ನೇವಿಯ ಒಂದು ಮೂಲ ಗಣಿ ಹಾಕ್ಕೊಂಡು ಅವರು ಸರ್ವಾಧಿಕಾರವನ್ನು ಮಾಡ್ತಾ ಇದ್ದಾರೆ. ಅದನ್ನು ನಿಲ್ಲಿಸಬೇಕು. ಈಗ ಭ್ರಷ್ಟಾಚಾರ ವ್ಯಾಪಕವಾಗಿ ನಡೀತಾ ಇದೆ. ಅಂದರೆ ಬೇರೆ ಕಡೆಯಿಂದ ಜನರನ್ನು ಹಣ ತಗೊಂಡು ಬೇರೆ ರಾಜ್ಯದ ಮಕ್ಕಳಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ, ಸ್ಥಳೀಯರಿಗೆ ಅನಾಥರಾಗಿ ಮಾಡ್ತಾ ಇದ್ದಾರೆ. ಈಗ ಅವರು ಆಂಧ್ರದಿಂದ ಹೋದ ಸಲ ಒಂದು 300 ಜನ ಲೇಬರ್ಸ್ ವೈಜಾಗ್ ಹೇಳಿ ಆ ಒಂದು ಇದರಿಂದ ಸಂಸ್ಥೆಯಲ್ಲಿ ತಗೊಂಡು ಅವರು 300 ಜನ ಲೇಬರ್ ಇಲ್ಲಿ ಕೆಲಸ ಹಚ್ಚಿಕೊಂಡು ಇಲ್ಲಿಂದ ಪರ್ಮನೆಂಟ್ ಆದ ನಂತರ ಪುನಃ ಇಲ್ಲಿಂದ ಆಂಧ್ರಾಗೆ ಶಿಫ್ಟ್ ಮಾಡಿದ್ದಾರೆ, ಟ್ರಾನ್ಸ್ಫರ್ ಮಾಡಿದ್ದಾರೆ. ಈಗ ಆ 300 ವೇಕೆನ್ಸಿ ಇಲ್ಲಿ ಇರ್ಬೋದಲ್ಲ, ಆ 300 ಜನ ಅವರು ಆಂಧ್ರಾಗೆ ಟ್ರಾನ್ಸ್ಫರ್ ಮಾಡಿದ ನಂತರ ಆ 300 ವೇಕೆನ್ಸಿಯನ್ನು ಇಲ್ಲಿ ಲೋಕಲ್ದವ್ರಿಗೆ ಆದ್ಯತೆ ಕೊಟ್ಕೊಂಡು ಅವರು ರಿಕ್ರೂಟ್ಮೆಂಟ್ ಮಾಡ್ಬೋದಲ್ಲ. ಅದನ್ನು ಖಂಡಿತವಾಗಿ ಅವ್ರು ಮಾಡಬೇಕು. ಇದನ್ನು ಇವರು ಜಿಲ್ಲಾಡಳಿತ ಅವರಿಗೆ ಈ ವಿಷಯ ತಿಳಿಸಿ ಈ 300 ಪೋಸ್ಟನ್ನು ನಮ್ಮ ಲೋಕಲ್ ಅಂಕೋಲಾ ಕಾರವಾರ ಲೋಕಲ್ ಜನರಿಗೆ ರಿಕ್ರೂಟ್ಮೆಂಟ್ ಮಾಡಬೇಕು. ಆಲ್ರೆಡಿ ಇವರು ರಿಕ್ರೂಟ್ಮೆಂಟ್ ಮಾಡಿದ್ದುಂಟು, ಅವರಿಗೆ ಅಪಾಯಿಂಟ್ಮೆಂಟ್ ಮಾಡಲಿಲ್ಲ. ಜನ ಇಲ್ಲಿ ಜಾಗ ಕೊಡಬೇಕು, ಜಾಬನ್ನು ಬೇರೆಯವ್ರು ಕೊಡಬೇಕು. ಹೀಗೆ ಆಗಿದೆ. ಈಗ ನಮ್ಮ ಜನ ಇಲ್ಲಿ ಜಾಗ, ಈಗ ಮೀನುಗಾರರು ಇರ್ಬೋದು, ರೈತರು ಇರ್ಬೋದು, ಜಾಗ ಅಂದರೆ ನಾವು ನಮ್ಮ ಸಮುದ್ರವನ್ನು ಬಿಟ್ಟುಕೊಟ್ವಿ ಮತ್ತು ರೈತರದ್ದು ಗದ್ದೆನೂ ಬಿಟ್ಟುಕೊಟ್ವಿ. ಆದರೂ ಜಾಗ ಬೇರೆ ರಾಜ್ಯದವರಿಗೆ ಇವರು ತಂದುಕೊಂಡು ಜಾಬ್ ಹಚ್ತಾ ಇದ್ದಾರೆ. ಇಲ್ಲಿ ನಮ್ಮ ಲೋಕಲ್ದವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಮತ್ತೊಂದಂದರೆ ಹಿರಿಯ ಅಧಿಕಾರಿಗಳು ನಮ್ಮ ಇಲ್ಲಿಯ ಹುಡುಗರು ಅಲ್ಲಿ ಜಾಬಲ್ಲಿದ್ದವರಿಗೆ ಬೇರೆ ರಾಜ್ಯದ ಜನರು ಹೀಯಾಳಿಸ್ಕೊಂಡು ಮಾತಾಡೋದು ಮತ್ತು ಅವರಿಗೆ ಅವಾಚ್ಯ ಶಬ್ದದಿಂದ ಬೈಯೋದನ್ನು ಮೊದಲೇ ಖಂಡಿಸಬೇಕು. ಅವ್ರಿಗೆ ನಿಲ್ಲಿಸ್ಕೊಂಡು ಮತ್ತು ಅಂಥ ಅಧಿಕಾರಿಗಳಿಗೆ ಇಲ್ಲಿಂದ ಅವರಿಗೆ ನೀವು ಟ್ರಾನ್ಸ್ಫರ್ ಮಾಡಿ ತೆಗೆದು ಬಿಡಬೇಕು. ಮುಂದಿನ ಹೋರಾಟ ಏನು? ಮುಂದಿನ ಹೋರಾಟ ಇದೇ ರೀತಿ ಮತ್ತು ಅವರು ದೌರ್ಜನ್ಯ ನಡೆಸ್ತಾ ಇದ್ದರೆ ನಾವು ಇದರ ಮುಂದೆ ಈಗ ಅವರ ನೇವಲ್ ಬೇಸ್ ಗೇಟ್ ಹತ್ತಿರ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗಿ ಹೇಳ್ಕೊಂಡು ನನ್ನ ಅಭಿಪ್ರಾಯ.
ಇವಿಷ್ಟು ಸ್ಥಳೀಯ ಯುವಕರ ಮಾತಾಗಿರುವಂಥದ್ದು. ಒಟ್ಟಿನಲ್ಲಿ ನೌಕಾನೆಲೆಗಾಗಿ ನೆಲ ಜಲಗಳನ್ನು ಕಳೆದುಕೊಂಡ ಸ್ಥಳೀಯ ಸಂತ್ರಸ್ತ ಕುಟುಂಬಗಳು ಕಷ್ಟದಲ್ಲಿದೆ. ಅವರಿಗೆ ಸರಿಯಾದ ಉದ್ಯೋಗ ಕೂಡ ಕೊಡ್ತಾಯಿಲ್ಲ. ಅದಲ್ಲದೆ ಕೂಡ ಮೇಲಾಧಿಕಾರಿಗಳು ಅಂದರೆ ಅನ್ಯ ರಾಜ್ಯದಿಂದ ಬಂದಂಥ ಮೇಲಾಧಿಕಾರಿಗಳು ದೌರ್ಜನ್ಯವನ್ನು ನಡೆಸ್ತಾ ಇದ್ದಾರೆ. ಇದು ನಿಲ್ಲಬೇಕು, ಇಲ್ಲದಿದ್ದಲ್ಲಿ ತಾವು ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಏಷ್ಯಾದ ಅತಿ ದೊಡ್ಡ ನೌಕಾನೆಲೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಇದ್ದಿರುವಂಥದ್ದು. ಆದರೆ ಸ್ಥಳೀಯರು ಜಮೀನು ಮತ್ತು ನೆಲ ಜಲಗಳನ್ನು ಕಳೆದುಕೊಂಡರೂ ಕೂಡ ಇಲ್ಲಿನ ಸಂತ್ರಸ್ತ ಕುಟುಂಬಗಳ ಮಕ್ಕಳಿಗೆ ಸರಿಯಾದ ಉದ್ಯೋಗ ಕೂಡ ಸಿಗ್ತಾ ಇಲ್ಲ. ಕಳೆದ ಹಲವಾರು ವರ್ಷಗಳಿಂದ ಈ ಒಂದು ಆರೋಪ ಕೂಡ ಕೇಳಿ ಬಂದಿರುವಂಥದ್ದು ಗಮನಿಸ್ಬೋದು. ಇವರೆಲ್ಲರೂ ಕೂಡ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಮತ್ತು ಕಾರವಾರ ಭಾಗದ ಸಂತ್ರಸ್ತ ಕುಟುಂಬದ ಯುವಕರಾಗಿರುವಂಥದ್ದು. ಕಳೆದ ಹಲವು ವರ್ಷಗಳಿಂದ ಇಲ್ಲಿ ನೇಮಕಾತಿ ನಡೆದರೂ ಕೂಡ ಸಂಬಂಧಪಟ್ಟ ನೌಕಾನೆಲೆಯಲ್ಲಿ ಸ್ಥಳೀಯ ಸಂತ್ರಸ್ತರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಎಂಬ ಆರೋಪ ಕೇಳಿಬಂದಿತ್ತು. ಇದೀಗ ಮತ್ತೆ ಅನ್ಯ ರಾಜ್ಯಗಳಿಂದ ಸುಮಾರು 300ಕ್ಕೂ ಹೆಚ್ಚು ಜನರನ್ನು ಇಲ್ಲಿ ಕರೆತಂದು ಅವರಿಗೆ ಉದ್ಯೋಗ ಕೊಡುವ ಪ್ರಯತ್ನಗಳು ಕೂಡ ನಡೆದಿದೆ ಮತ್ತು ಅಧಿಕಾರಿಗಳು ಯಶಸ್ವಿ ಕೂಡ ಆಗಿದ್ದಾರೆ. ಇದು ಸ್ಥಳೀಯರ ಒಂದು ಅಸಮಾಧಾನಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಅದಲ್ಲದೆ ಕೂಡ ಈ ನಡುವೆ ಕೆಲವೊಂದು ಬೆಳವಣಿಗೆಗಳು ನಡೆದು ಇಲ್ಲಿ ಕೆಲಸ ಮಾಡುವಂಥ ಸ್ಥಳೀಯ ಉದ್ಯೋಗಿಗಳಿಗೆ ಅಧಿಕಾರಿಗಳು ದೌರ್ಜನ್ಯ ನಡೆಸ್ತಾ ಇದ್ದಾರೆಂಬ ಆರೋಪ ಕೂಡ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ಕೂಡ ಇವತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ. ಆದಷ್ಟು ಬೇಗ ದೌರ್ಜನ್ಯ ನಿಲ್ಲಿಸಬೇಕು ಮತ್ತು ಸ್ಥಳೀಯರಿಗೆ ಉದ್ಯೋಗವನ್ನು ನೀಡುವಂತಾಗಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು. ಈ ಬಗ್ಗೆ ಜನರನ್ನೇ ಮಾತಾಡ್ತೇನೆ. ತಮ್ಮ ಪ್ರಮುಖವಾದ ಬೇಡಿಕೆಗಳೇನು ಸರ್? ಏನಂತ ಹೇಳಿದರೆ, ಇವಾಗ ಸುಮಾರು ವರ್ಷಗಳಿಂದ ಅಪ್ರೆಂಟಿಸ್ಶಿಪ್ ಮಾಡದಿರೋ ನೇವಲ್ ಡಾಕ್ಯಾರ್ಡಲ್ಲಿ ಅಪ್ರೆಂಟಿಸ್ಶಿಪ್ ಮಾಡ್ಕೊಂಡು ಕಂಪ್ಲೀಟ್ ಆಗಿರೋ ಹುಡುಗರು ಇದ್ದಾರೆ. ಗರ್ಲ್ಸ್ ಆಗಲಿ ಬಾಯ್ಸ್ ಆಗಲಿ ಎಲ್ಲರೂ ಇದ್ದಾರೆ. ಔಟ್ ಆಫ್ ಸ್ಟೇಟಲ್ಲಿ ಅವರಿಗೆ ಒಂದು ಆದ್ಯತೆ ಕೊಡ್ತಾ ಇಲ್ಲ. ಮತ್ತು ಇಲ್ಲಿ ಏನು ಅಪ್ರೆಂಟಿಸ್ಶಿಪ್ ಮಾಡ್ಕೊಂಡಿದ್ದಾರಲ್ಲ, ಹೊರಗಡೆ ಹೋದರೆ ಅವರಿಗೆ ರಿಕ್ರೂಟ್ಮೆಂಟ್ ತೊಗೊಳ್ತಾ ಇಲ್ಲ. ಮೊದಲು ಏನು ಹೇಳಿದ್ರಂತೆ ಇವರು ತೊಗೊಳ್ತಾರೆ ಅಂತ, ಬಟ್ ಇಲ್ಲಿ ರಿಕ್ರೂಟ್ಮೆಂಟ್ ಮಾಡಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಏನಾದರೂ ತೊಗೊಳ್ಬೇಕಲ್ಲ. ಸುಮಾರು ವರ್ಷದಿಂದ ಭರವಸೆ ಕೊಡ್ತಾ ಇದ್ದಾರೆ. ಸುಮಾರು ಜನ ಖಾಲಿ ಇದ್ದಾರೆ ಸರ್. ಅದು ಮುಂದಿನ ದಿನಗಳು ಏನಾಗ್ತದೆ ಅಂತ ಹೇಳಿದರೆ, ಅವ್ರದ್ದು ಏಜ್ ಎಕ್ಸ್ಪೈರ್ ಆದಾಗ ಹೊಸ ಹುಡುಗರು ಅಪ್ರೆಂಟಿಸ್ಶಿಪ್ ಮಾಡಿದಾಗ ಅವ್ರು ಮಾಡಿದ್ದೇನಿದೆಯಲ್ಲ ಅದು ವ್ಯರ್ಥ ಹಾಕೊಂಡು ಹೋಗುತ್ತೆ. ಅದಕ್ಕೆ ಈಗೇನು ಮಾಡಿದ್ದೇನಿದೆಯಲ್ಲ ಸರ್, ಅದು 300-400 ಏನು ವೇಕೆನ್ಸಿ ಇದೆ, ಅವ್ರು ಮಾಡಿದ್ದು ಅದು ನೇವಲ್ ಬೇಸಲ್ಲಿ ಅಂದರೆ ಸ್ಥಳೀಯರೇ ಇದ್ದಾರೆ. ಈ ಅಂಕೋಲಾದಿಂದ ಕಾರವಾರ ಭಾಗದವರೆಗೂ ಸ್ಥಳೀಯರೇ ಇದ್ದಾರೆ. ಅವರಿಗೆ ಒಂದು ರಿಕ್ರೂಟ್ಮೆಂಟ್ ಏನು ಮಾಡಿದ್ದೇನಿದೆಯಲ್ಲ ನೇವಲ್ ಡಾಕ್ಯಾರ್ಡಲ್ಲಿ ಅಪ್ರೆಂಟಿಸ್ಶಿಪ್, ಅವ್ರಿಗೆ ತೊಗೊಂಡು ಸ್ವಲ್ಪ ಹೆಲ್ಪ್ ಆಗುತ್ತೆ, ಅಂದರೆ ಜಾಬ್ ಕೊಟ್ಟಿರೋನೂ ಆಗುತ್ತೆ ಅಂತ ಅಷ್ಟೇ. ಓಕೆ ಸರ್. ಅದೇ ಆಂಧ್ರ ಪ್ರದೇಶದಿಂದ 300 ಜನರನ್ನು ಕೂಡ ಇಲ್ಲಿ ಕರೆ ತಂದಿದ್ದಾರೆ. ಅವ್ರಿಗೆ ಜಾಬ್ ಕೊಡಿಸ್ತಾರೆ ಅಂತ ಆರೋಪ. ಏನು ಆರೋಪ ಸರ್? ಅವರನ್ನು ಅಪ್ರೆಂಟಿಸ್ಶಿಪ್ ಮಾಡಲಿಕ್ಕೆ 300 ಜನರನ್ನು ಇಲ್ಲಿ ಕರೆತಂದು ಅಪ್ರೆಂಟಿಸ್ಶಿಪ್ಪನ್ನು ಕೊಟ್ಟುಕೊಂಡು ಅವರಿಗೆ ಜಾಬ್ ಕನ್ಫರ್ಮ್ ಮಾಡಿ ಕಳಿಸಿದ್ದಾರೆ. ಅಂದರೆ ಇದು ಹಣದ ಹುನ್ನಾರ. ಹಣ ತಗೊಂಡು ಆ 300 ಜನರನ್ನು ನೌಕಾನೆಲೆಯ ಸೇನೆಯಲ್ಲಿ ಅವರನ್ನು ಕೇಂದ್ರ ಸರ್ಕಾರದ ಒಂದು ಅವರಿಗೆ ಇದು ಕೊಟ್ಟಿದ್ದಾರೆ, ಏನು ಜಾಬ್ ಕೊಟ್ಟಿದ್ದಾರೆ. ಅದು ಯಾರು ಮಾಡಿದವರು? ಯಾರು ಕಮಾಂಡರ್ಸ್ಗಳು. ಈ ನೇವಿಯಲ್ಲಿ ಒಳಗಿರುವ CN ರಾವ್ ಅಂತ ಕಮಾಂಡರ್ಸು. ಅವನು ಇಂಥ ಒಂದು ಕೃತ್ಯವನ್ನು ಮಾಡಿಕೊಂಡು ಈ ಕಾರವಾರ ಅಂಕೋಲಾದ ಮಧ್ಯಭಾಗ ಆಗಿರುವ ಅವರ್ಸಾ ಗ್ರಾಮದಲ್ಲಿ 106 ಎಕರೆ ಜಾಗ, ಎಲ್ಲಿ ಕೇಳಿದ್ರು ಗುಡ್ಡಗಾಡು ಪ್ರದೇಶದ ಹತ್ತಿರ ರಸ್ತೆ ಇರುವಂಥ ಸಣ್ಣ ರಸ್ತೆ ಇರುವಂಥ ಜಾಗ ಯಾರ್ದು ಅಂತ ಕೇಳಿದರೆ ಕಮಾಂಡರ್ಸ್ ತಗೊಂಡಿದ್ದಾರೆ. ಎಷ್ಟು ಎಕರೆ? 4 ಎಕರೆ. ಒಂದೊಂದು ಕಮಾಂಡರ್ಸು 4, 5, 10, 20 ಎಕರೆಗಟ್ಟಲೆ ಜಮೀನನ್ನು ಖರೀದಿ ಮಾಡಿಕೊಂಡು ಇಡೀ ನಮ್ಮ ಅಂಕೋಲಾ ತಾಲೂಕನ್ನೇ ನೇವಿಯ ಒಂದು ಮೂಲ ಗಣಿ ಹಾಕ್ಕೊಂಡು ಅವರು ಸರ್ವಾಧಿಕಾರವನ್ನು ಮಾಡ್ತಾ ಇದ್ದಾರೆ. ಅದನ್ನು ನಿಲ್ಲಿಸಬೇಕು. ಈಗ ಭ್ರಷ್ಟಾಚಾರ ವ್ಯಾಪಕವಾಗಿ ನಡೀತಾ ಇದೆ. ಅಂದರೆ ಬೇರೆ ಕಡೆಯಿಂದ ಜನರನ್ನು ಹಣ ತಗೊಂಡು ಬೇರೆ ರಾಜ್ಯದ ಮಕ್ಕಳಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ, ಸ್ಥಳೀಯರಿಗೆ ಅನಾಥರಾಗಿ ಮಾಡ್ತಾ ಇದ್ದಾರೆ. ಈಗ ಅವರು ಆಂಧ್ರದಿಂದ ಹೋದ ಸಲ ಒಂದು 300 ಜನ ಲೇಬರ್ಸ್ ವೈಜಾಗ್ ಹೇಳಿ ಆ ಒಂದು ಇದರಿಂದ ಸಂಸ್ಥೆಯಲ್ಲಿ ತಗೊಂಡು ಅವರು 300 ಜನ ಲೇಬರ್ ಇಲ್ಲಿ ಕೆಲಸ ಹಚ್ಚಿಕೊಂಡು ಇಲ್ಲಿಂದ ಪರ್ಮನೆಂಟ್ ಆದ ನಂತರ ಪುನಃ ಇಲ್ಲಿಂದ ಆಂಧ್ರಾಗೆ ಶಿಫ್ಟ್ ಮಾಡಿದ್ದಾರೆ, ಟ್ರಾನ್ಸ್ಫರ್ ಮಾಡಿದ್ದಾರೆ. ಈಗ ಆ 300 ವೇಕೆನ್ಸಿ ಇಲ್ಲಿ ಇರ್ಬೋದಲ್ಲ, ಆ 300 ಜನ ಅವರು ಆಂಧ್ರಾಗೆ ಟ್ರಾನ್ಸ್ಫರ್ ಮಾಡಿದ ನಂತರ ಆ 300 ವೇಕೆನ್ಸಿಯನ್ನು ಇಲ್ಲಿ ಲೋಕಲ್ದವ್ರಿಗೆ ಆದ್ಯತೆ ಕೊಟ್ಕೊಂಡು ಅವರು ರಿಕ್ರೂಟ್ಮೆಂಟ್ ಮಾಡ್ಬೋದಲ್ಲ. ಅದನ್ನು ಖಂಡಿತವಾಗಿ ಅವ್ರು ಮಾಡಬೇಕು. ಇದನ್ನು ಇವರು ಜಿಲ್ಲಾಡಳಿತ ಅವರಿಗೆ ಈ ವಿಷಯ ತಿಳಿಸಿ ಈ 300 ಪೋಸ್ಟನ್ನು ನಮ್ಮ ಲೋಕಲ್ ಅಂಕೋಲಾ ಕಾರವಾರ ಲೋಕಲ್ ಜನರಿಗೆ ರಿಕ್ರೂಟ್ಮೆಂಟ್ ಮಾಡಬೇಕು. ಆಲ್ರೆಡಿ ಇವರು ರಿಕ್ರೂಟ್ಮೆಂಟ್ ಮಾಡಿದ್ದುಂಟು, ಅವರಿಗೆ ಅಪಾಯಿಂಟ್ಮೆಂಟ್ ಮಾಡಲಿಲ್ಲ.
ಜನ ಇಲ್ಲಿ ಜಾಗ ಕೊಡಬೇಕು, ಜಾಬನ್ನು ಬೇರೆಯವ್ರು ಕೊಡಬೇಕು. ಬೇಕು. ಹೀಗೆ ಆಗಿದೆ. ಈಗ ನಮ್ಮ ಜನ ಇಲ್ಲಿ ಜಾಗ, ಈಗ ಮೀನುಗಾರರು ಇರ್ಬೋದು, ರೈತರು ಇರ್ಬೋದು, ಜಾಗ ಅಂದರೆ ನಾವು ನಮ್ಮ ಸಮುದ್ರವನ್ನು ಬಿಟ್ಟುಕೊಟ್ವಿ, ಮತ್ತು ರೈತರದ್ದು ಗದ್ದೆನೂ ಬಿಟ್ಟುಕೊಟ್ವಿ. ಆದರೂ ಜಾಗ ಬೇರೆ ರಾಜ್ಯದವರಿಗೆ ಇವರು ತಂದುಕೊಂಡು ಜಾಬ್ ಹಚ್ತಾ ಇದ್ದಾರೆ. ಇಲ್ಲಿ ನಮ್ಮ ಲೋಕಲ್ದವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಮತ್ತೊಂದಂದರೆ ಹಿರಿಯ ಅಧಿಕಾರಿಗಳು ನಮ್ಮ ಇಲ್ಲಿಯ ಹುಡುಗರು ಅಲ್ಲಿ ಜಾಬಲ್ಲಿ ಇದ್ದವರಿಗೆ ಬೇರೆ ರಾಜ್ಯದ ಜನರು ಹೀಯಾಳಿಸ್ಕೊಂಡು ಮಾತಾಡೋದು ಮತ್ತು ಅವರಿಗೆ ಅವಾಚ್ಯ ಶಬ್ದದಿಂದ ಬೈಯೋದನ್ನು ಮೊದಲೇ ಖಂಡಿಸಬೇಕು. ಅವ್ರಿಗೆ ನಿಲ್ಲಿಸ್ಕೊಂಡು ಮತ್ತು ಅಂಥ ಅಧಿಕಾರಿಗಳಿಗೆ ಇಲ್ಲಿಂದ ಅವರಿಗೆ ನೀವು ಟ್ರಾನ್ಸ್ಫರ್ ಮಾಡಿ ತೆಗೆದು ಬಿಡಬೇಕು. ಮುಂದಿನ ಹೋರಾಟ ಏನು? ಮುಂದಿನ ಹೋರಾಟ ಇದೇ ರೀತಿ ಮತ್ತು ಅವರು ದೌರ್ಜನ್ಯ ನಡೆಸ್ತಾ ಇದ್ದರೆ ನಾವು ಇದರ ಮುಂದೆ ಈಗ ಅವರ ನೇವಲ್ ಬೇಸ್ ಗೇಟ್ ಹತ್ತಿರ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗಿ ಹೇಳ್ಕೊಂಡು ನನ್ನ ಅಭಿಪ್ರಾಯ. ಇವಿಷ್ಟು ಸ್ಥಳೀಯ ಯುವಕರ ಮಾತಾಗಿರುವಂಥದ್ದು. ಒಟ್ಟಿನಲ್ಲಿ ನೌಕಾನೆಲೆಗಾಗಿ ನೆಲ ಜಲಗಳನ್ನು ಕಳೆದುಕೊಂಡ ಸ್ಥಳೀಯ ಸಂತ್ರಸ್ತ ಕುಟುಂಬಗಳು ಕಷ್ಟದಲ್ಲಿದೆ. ಅವರಿಗೆ ಸರಿಯಾದ ಉದ್ಯೋಗ ಕೂಡ ಕೊಡ್ತಾಯಿಲ್ಲ. ಅದಲ್ಲದೆ ಕೂಡ ಮೇಲಾಧಿಕಾರಿಗಳು ಅಂದರೆ ಅನ್ಯ ರಾಜ್ಯದಿಂದ ಬಂದಂಥ ಮೇಲಾಧಿಕಾರಿಗಳು ದೌರ್ಜನ್ಯವನ್ನು ನಡೆಸ್ತಾ ಇದ್ದಾರೆ. ಇದು ನಿಲ್ಲಬೇಕು, ಇಲ್ಲದಿದ್ದಲ್ಲಿ ತಾವು ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.